ತರಕಾರಿ ಹಣ್ಣು ಹಿಡಿದು ವಿನೂತನ ಪ್ರತಿಭಟನೆಯನ್ನ ನಡೆಸಲು ರೈತರು ಮುಂದಾಗಿದ್ದಾರೆ. ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿನೂತನ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ರೈತರ ಮರ್ಯಾದೆಯನ್ನು ಬೇಕೇ ಬೇಕು, ಬೇಕೇ ಬೇಕು. ಮಾಡ್ಲಿ ಬಿಡಮ್ಮ, ಏನು ನೀವು ಮೊನ್ನೆ ನೋಡಿ ಅವ್ರೇನ್ ಮಾಡ್ರ ಪ್ರತಿಭಟನೆ ತೆಗಿಬೇಡ ನೀನು. ಇಲ್ಲ ಮಾಡಿ ನೆನ್ನೆ ಬೇರೆ ಮಾಡಿದ್ದಾರೆ, ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ, ನಿಮಗೆ ಪರ್ಮಿಷನ್ ಕೊಡಲ್ಲ ಮಾಡಿ. ಅವರು ಆದ್ರೆ ರೈತರ ಮಕ್ಕಳೇ ಇಟ್ಕೊಳ್ಳಿ ಅಲ್ಲ ಪಂಚಾಯತಿ ಒಂದು ಗೋಡ್ರೇಜ್ ಕೊಡಿ ದಯವಿಟ್ಟು. ಅಲ್ಲ ಸರಕಾಯಿ ಇಲ್ಲ ನೋಡಿ, ಸರಕಾಯಿ ಹಾಕಿ ಸದ್ಯ ಹಣ್ಣು ತರಕಾರಿ ಬೆಳೆಯುವ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಯಾವುದೇ ತರಕಾರಿಗೆ ಬೆಲೆ ಇಲ್ಲದಂತಾಗಿದೆ. ವೈಜ್ಞಾನಿಕ ಬೆಲೆ ಬೇಕು. ಆ ವೈಜ್ಞಾನಿಕ ಬೆಲೆಯನ್ನು ಸರ್ಕಾರ ನಿಗದಿಪಡಿಸಿ ರೈತರಿಂದ ಖರೀದಿ ಮಾಡಬೇಕು ಅಂಥೇಳಿ ಸದ್ಯ ಹಾಸನದಲ್ಲಿ ಹಸಿರು ಸೇನೆ ಮತ್ತು ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. DC ಕಚೇರಿವರೆಗೂ ಕೂಡ ಪುಟ್ಟಿಯಲ್ಲಿ ತಾವು ಬೆಳೆದಂಥ ಕುಂಬಳಕಾಯಿ, ಹೂಕೋಸು, ಟಮಟೆ ಹೀಗೆ ಹಲವು ತರಕಾರಿಗಳನ್ನು ಇಟ್ಕೊಂಡು ಬಂದು ಜಿಲ್ಲಾಧಿಕಾರಿಗಳ ಮುಂದೆ ನಿಂತು ಪ್ರತಿಭಟಿಸಿ ತಮ್ಮ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ ರೈತರು. ಇಷ್ಟೆಲ್ಲ ಬೆಳೆದಿದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ಬೆಲೆನೇ ಸಿಗ್ತಾ ಇಲ್ಲ. ಹೇಗಾದರೂ ಮಾಡಿ ನಾವು ಬೆಳೆದಿರುವಂಥ ಈ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿ. ಬೆಲೆ ಕಂಪ್ಲೀಟಾಗಿ ಕುಸಿದೋಗಿದೆ. ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಮಧ್ಯವರ್ತಿಗಳಿಂದ ನಮಗೆ ತೀರಾ ಕಷ್ಟ ಆಗ್ತಾ ಇದೆ ಅಂಥೇಳಿ ತಮ್ಮ ಒಂದು ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಮುಂದೆ ರೈತ ಸಂಘ ಮತ್ತು ಹಸಿರು ಸೇನೆಯ ಹೋರಾಟಗಾರರು ತಮ್ಮ ಅಳಲನ್ನು ತೋಡ್ಕೊಂಡಿರುವಂಥದ್ದು.